ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆನೆಕಲ್ ರೇಗ್ದಾರಲ್ಲಿ ಕಚ್ಪುಟ್ಟಲ್ಲಿ ಗಂಡುಗಳು ಕೇಳ್ತಾ ಇರ್ತಾರೆ. ಕಣ್ಣತ್ರ ನೋಡ್ಬೋದು. ಇದಕ್ಕೆ ಒಂದೇ ಒಂದು ಕಚ್ಪುಟ್ ಇರುತ್ತೆ. ಸೂಪರ್ ಕ್ವಾಲಿಟಿ ಲೈನ್ ಕೊಡ್ತಾಯಿದ್ದೀನಿ. ನಾವು ಮೇಯ್ನ್ ಏನು ಚಿಕ್ಕ ಜೊತೆ ಮಾಡಿರ್ತೀವಿ ಅದೇ ಲೈನ್ನ ಕೊಡ್ತಾಯಿದ್ದೀನಿ. ಹೆಣ್ಣಿಗೂ ನೋಡ್ಬೋದು ಕುತ್ತಿಗೆ ಮಧ್ಯದಲ್ಲಿ ಬಿಳೆ ಕಚ್ಪುಟ್ಟಿದೆ ನೋಡ್ಬೋದು. ಅಲ್ಲಿ ಸೆಂಟ್ರಲ್ಲಿ ಮೇಯ್ನ್ ಏನಂದರೆ ಹಿಂಗೆ ಕಚ್ಪುಟ್ಟ ಅಕ್ಕಿಗಳು ಜಾಸ್ತಿ ನಾವು ಆಚೆಗೆ ಕೊಡೋಲ್ಲ. ಯಾಕಂದರೆ ಇವಲ್ಲಿ ಲೈನ್ಗಳು ಮಾಡ್ಕೊಳ್ಳೋದು ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಲೈನ್ಗಳನ್ನ ನಾವು ಆಚೆಗೆ ಕೊಡೋಲ್ಲ. ಒಂದು ಜೊತೆ ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಜೊತೆ ಕೊಡೋಣ, ಬಂದ ಜೊತೆ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. 2 ಅಕ್ಕಿನೂ ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. 2.5 ದಸ್ತದ ಗಂಡು, 2.5 ದಸ್ತದ ಹೆಣ್ಣು. 2 ಬ್ಯಾಚ್ ಪಟ್ಟ ಮಾಡಿಸಿದ್ದೀವಿ. ಇದರಲ್ಲಿ 2 ಬ್ಯಾಚ್ ಪಟ್ಟನು 8 ಗಂಟೆ ಮೇಲಾಡಿದೆ ನಮ್ಮ ಹತ್ರ ಪಟ್ಟಗಳಿದಲ್ಲಿ. ಯಾಕಂದರೆ ಈ ಲೈನಲ್ಲಿ ನಾರ್ಮಲಾಗಿ ನಾನು ಎಷ್ಟು ಜನಕ್ಕೆ ಕೊಟ್ಟಿದ್ದೀನೋ ಅವ್ರ ಹತ್ರ ಎಲ್ಲ 8 ಗಂಟೆ 9 ಗಂಟೆ ಹಿಂಗೆಲ್ಲ ಟೈಮಿಂಗ್ ಮಾಡಿರೋಲ್ಲ. ಇನ್ನೂ ಇದು ಬಣ್ಣನೂ ಅಷ್ಟೇ ಸೂಪರಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಮೇನ್ ಕಚ್ಪುಟ್ಗಳು ತುಂಬ ಚೆನ್ನಾಗಿ ಬಂದಿದೆ. ಬಾಜಿ ಬಂದ್ಬಿಟ್ಟು 4 ರಿಂದ 5 ರಾಕೆಟ್ ಬಾಜಿ ಇರುತ್ತೆ. ಅದು ಅಕ್ಕಿ ಪಲ್ಲ ಹೋಗಿ ಛತ್ರಿ ಮೇಲೆ ಬಂದಂಗೆ ಮಾತ್ರ ಬಾಜಿ ಮಾಡೋದು. ಒಂದು ಸತಿ ಪಲ್ಲಾಗೋಯ್ತು ಅಂದರೆ 30 ರಿಂದ 40 ನಿಮಿಷ ಪಲ್ಲ ಹೋಗುತ್ತೆ. ಕ್ವಾಲಿಟಿ ವೈಸು A1 ಕ್ವಾಲಿಟಿಲಿರುತ್ತೆ. ಕಂಡೀಷನು ನೋಡ್ಬೋದು ಸೂಪರಾಗಿರುತ್ತೆ. 2 ಅಕ್ಕಿನೂ ಚಡಿಯಾಗೆ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ತೀವಿ ನೋಡ್ಬೋದು. ಇಲ್ಲಿ ಗಂಡು ನೋಡ್ಬೋದು ನಡೆಯೋ ಸ್ಟೈಲೆಲ್ಲ ಫುಲ್ ಉಗುರು ಮೇಲೆ ನಡೆಯುತ್ತೆ, ಚಡಿಯಾಗಿರುತ್ತೆ. ಅದು ಅಷ್ಟೇ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ಕಾಲ್ ಮೆಸೇಜ್ ಏನೂ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ನೋಡಿ ಖುಷಿ ಪಡಿ. ಯಾರಿಗೆ ಬೇಕಂದ್ರೂ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲು ಚಡಿ ಬಲ ಹಿಂಗೆ ಎತ್ತಿಟ್ಕೊಳ್ತೀವಿ ನೋಡ್ಬೋದು. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಸೂಪರಾಗಿರುತ್ತೆ. ಇಲ್ಲಿ ನೋಡ್ಬೋದು. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸೂಪರಾಗಿರುತ್ತೆ. ಕತ್ತತ್ರ ಆವಾಗಲೇ ಹೇಳಿದ್ದೀನಿ ಒಂದು ಕಚ್ಪುಟ್ಟಿರುತ್ತಂತ. ಇಲ್ಲಿ ನೋಡ್ಬೋದು. ಇಲ್ಲಿ ಒಂದೇ ಒಂದು ಕಚ್ಪುಟ್ಟಿದೆ. ಇಲ್ಲಿ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಹಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಡಕ್ಲನ್ನೋದು ನೋಡ್ಬೋದು. ಕಣ್ಣು ಪೂರ್ತಿ ಸ್ಟಾರ್ಟ್ ಆಗಿದೆ. ಇನ್ನೂ ವಯಸ್ಸಾಗ್ತಾರಂಗೆ ಆ ಕ್ರ್ಯಾಕ್ಸು ಒಡಕ್ಲನ್ನೋದು ಸಖತ್ ಜಾಸ್ತಿ ಆಗುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇದೆ ಹೆಣ್ಣಲ್ಲಿ. ಇಲ್ಲಿ ನೋಡ್ಬೋದು. ಇಲ್ಲಿ ಸೂಪರ್ ಕ್ವಾಲಿಟಿಲಿರುತ್ತೆ. ರಿಂಗ್ ನಂಬರ್ 2683 ಫ್ರೆಂಡ್ಸ್. ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ತೆ. ಭಾಳ ಶೇಪ್ ನೋಡಿ. ಸಿಂಗಲ್ ಟೈಲ್ ಬರುತ್ತೆ. ತಿರಿಗಳು ನೋಡ್ಬೋದು. ಚುಪ್ ತಿರಿ, ಉದ್ದಾ ತಿರಿ, ದಸ್ತಾ ತಿರಿಗಳು 2 ಉದುರಿಸ್ಕೊಂಡು ಬರ್ತಾ ಇದೆ. ವೈಬ್ರೇಷನ್ ಅನ್ನೋದು ಇದೆಲ್ಲ ನೋಡ್ಬೋದು. ವೈಬ್ರೇಷನ್ ಚೆನ್ನಾಗಿರುತ್ತೆ. ಇದಕ್ಕಿನ್ನ ರೆಕ್ಕೆ ಹೊಡೆದಿಲ್ಲ, ರೆಕ್ಕೆ ಹೊಡಿಬೇಕು ನಾವು. 2 ಸೈಡು ತಿರಿ ಇವಾಗ ಫುಲ್ ಇದೆ. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಅಗ್ಲ ಎದೆ ಇರುತ್ತೆ. ಮತ್ತು ಆಗಲೇ ಹೇಳಿದ್ದೀನಿ ಕಚ್ಪುಟ್ಟಿದೆ ನೋಡಿ ಅಂತ. ಇಲ್ಲಿ ನೋಡಿ ಒಂದೇ ಒಂದು ಕಚ್ಪುಟ್ಟಿದೆ ಗಂಡಿಗೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು. ಫುಲ್ಲು ತುಂಬ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು. ಫುಲ್ ತುಂಬ್ಕೊಂಡಿರುತ್ತೆ. ಇನ್ನೂ ವಯಸ್ಸಾಗ್ತಾರಂಗೆ ಈ ಕಣ್ಣಲ್ಲಿ ಕ್ವಾಲಿಟಿ ಸಖತ್ ಚೇಂಜಸ್ ಆಗುತ್ತೆ. ಇನ್ನು 2.5 ದಸ್ತದ ಗಂಡಿದು ಇವಾಗಲೇ ನೋಡ್ಬೋದು. ಕಣ್ಣಲ್ಲಿ ಫುಲ್ಲು ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಇದೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು. ಸಖತ್ತಾಗಿರುತ್ತೆ. ಹೆವಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣಿದೆ. ಇನ್ನೂ ವಯಸ್ಸಾಗ್ತಾರಂಗೆ ಆ ಕಾರ್ಬನ್ ಶೇಡ್ ಅನ್ನೋದು ಕಣ್ಣು ಪೂರ್ತಿ ಫುಲ್ಲು ಒಡಕ್ಲ ಥರ ಟರ್ನ್ ಆಗ್ಬಿಡುತ್ತೆ ಈ ಗಂಡಲ್ಲಿ. ರಿಂಗ್ ನಂಬರ್ 2639